ಅವಳು ತಿನ್ನೋ ಅನ್ನಕ್ಕೆ ವಿಷ ಹಾಕಿದ್ದು ನಾನೇ. ಅವಳು ವಿಲ ವಿಲ ಅಂತ ಒದ್ದಾಡ್ಕೊಂಡು ಸತ್ಲು. ನಾನು ಅದನ್ನ ನೋಡ್ತಾ ಎಂಜಾಯ್ ಮಾಡಿದೆ. ಹಾಗಾದ್ರೆ ನಮ್ಮಕ್ಕನ್ನ ಕೊಲೆ ಮಾಡಿದ್ದು ನೀನಾ? ಹೌದು, ನಾನೇ ಕೊಲೆ ಮಾಡಿದ್ದು. ಆದ್ರೆ ಅದು ಕೊಲೆ ಅಂತ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಇಲ್ಲಿದಾನಲ್ಲ ಈ ಅರ್ಜುನ್, ಇದನ್ನೆಲ್ಲ ಕಂಡು ಹಿಡಿದ್ಬಿಟ್ಟ. ನನಗೆ ಶಿಕ್ಷೆ ಆಗೋ ಹಾಗೆ ಮಾಡ್ದ. ಅದಕ್ಕೆ ಆಚೆ ಬಂದ ತಕ್ಷಣ ಇವರಿಬ್ಬರನ್ನು ಮುಗಿಸ್ಬೇಕು ಅಂತಿದ್ದೆ. ಅದಕ್ಕಿಂತ ಮುಂಚೆ ನಿನ್ನ ಮುಗಿಸ್ಬೇಕು ಅಂತಿದ್ದೀನಿ. ಏಯ್, ನಮ್ಮಕ್ಕನ್ನೇ ಕೊಂದಿಯನೋ? ನಿನ್ನ ನಾನು ಸುಮ್ನೆ ಬಿಡಲ್ಲ ಕಣೋ. ಮೀರಾ, ಬಿಡಲ್ಲ ನಿನ್ನ. ಬಿಡಿ, ಬಿಡಿ ನನ್ನನ್ನ. ಸುಮ್ನಿರು ಮೀರಾ. ನಿನ್ನ ಸಾಯಿಸಿ ಇದೇ ಜೈಲಿಗೆ ಬರ್ತೀನಿ ನಾನು. ಬಿಡಲ್ಲ, ಬಿಡಿ ನನ್ನ. ಮೀರಾ, ಮೀರಾ, ಏ ಮೀರಾ, ಸರ್ ಕರ್ಕೊಂಡು ಹೋಗಿ. ಕಲ್ಪನಾ, ನಿನ್ ಗಂಡ ಚಿಕ್ಕ ವಯಸ್ಸಲ್ಲಿ ತುಂಬಾ ತುಂಟ, ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಅಶ್ವಿನ್ ಇದೆನಲ್ಲ ಅವನ್ ತರನೇ ಇರ್ಬೋದು. ಆದ್ರೆ ನನ್ ಗಂಡಂಗಿರೋ ತಾಳ್ಮೆ ಅಶ್ವಿನ್ಗಿಲ್ಲ. ಆತ್ರಗೇಡಿ ಅವನು. ಕಲ್ಪನಾ, ಚಿಕ್ಕ ವಯಸ್ಸಲ್ಲಿ ನಾನು ಅವನ ತರನೇ ಇದ್ದೆ. ಆದ್ರೆ ಅನುಭವ ಇದೆ ನೋಡು, ಅದ್ ನನ್ ಬದಲಾಯಿಸ್ಬಿಡ್ತು. ಅವನು ಹಾಗೆ ಬದಲಾಯಿಸುತ್ತೆ ಬಿಡು. ದೇವ್ರೆ, ಅಪ್ಪನ್ಗೇನು ಆಗ್ತಾ ಇದ್ರೆ ಸಾಕು. ಪ್ರಾಪರ್ಟಿನ ಮಾರಬೇಕು ಅಂತ ಹೇಳೋದಕ್ಕೂ ಬಾಯಿ ಬರ್ತಿಲ್ವೇ? ಏ ಕರ್ಣ, ಯಾಕಲ್ಲೇ ನಿಂತ್ಕೊಂಡೆ? ಬಾ. ಅಪ್ಪ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಅಲ್ಲ, ವಿಷಯ ಆಗಿರ್ಲಿ, ಮೊದ್ಲು ಬಂದು ಕೂತ್ಕೋ. ಅಲ್ಲ ಕಣೋ, ಮಾತಿಗೆ ಸಿಗಲ್ಲ ಅಂತೀಯಲ್ಲೋ? ಪ್ರತಾಪ, ನಿನ್ಗೆ ಗೊತ್ತಿದೆಯಲ್ಲ, ನಮ್ಮನೇಲಿ ಎಲ್ಲಾ ಗಂಡ್ಮಕ್ಳು ಬಿಸಿನೇ. ಇವನು ಆಫೀಸ್ ಅಂತಾನೆ, ಅರ್ಜುನ ಕೋರ್ಟ್ ಅಂತಾನೆ. ಇನ್ನೇನ್ ಅಶ್ವಿನು ಫ್ರೀ ಆಗಿದ್ದಾನೆ ಅಂದ್ರೆ ಅವನು ಈಗ ಕೆಫೆ ಗಿಫೆ ಅಂತ ಅವನು ಬಿಸಿ ಆಗ್ಬಿಟ್ಟಿದ್ದಾನೆ. ಬಿಸಿ ಬಿಸಿ ಅಂತ ಹೆಂಡತಿಗೆ ಟೈಮ್ ಕೊಡದೆ ಇರ್ಬೇಡ. ಪಾಪ ಕಣೋ ಮೀರಾ, ನೊಂದ್ಕೋತಾಳೆ. ಅವಳೆಲ್ಲಿ ನೊಂದ್ಕೋತಾಳೆ? ನಮ್ಗೆಲ್ಲ ನೋವು ಕೊಡ್ತಿದ್ದಾಳೆ. ಕಲ್ಪನಾ, ನೀನ್ ಹೇಳು, ಮೀರಾ ತುಂಬಾ ಒಳ್ಳೆ ಹುಡುಗಿ ತಾನೆ? ಹೌದ್ರಿ, ತುಂಬಾ ಒಳ್ಳೆ ಹುಡುಗಿ.